ಉಂಡಿ ಹೊಡಿತೀವಿ ಅಂತ ಹೊರಟಿದ್ದಾರೆ ಜಾತ್ರೆ ಮಾಡೋ ವಿಚಾರದಾಗೆ. ಜಾತ್ರೆ ಮಾಡೋಕ್ಕೆ ನಮ್ಮದೇನು ಅಭ್ಯಂತರ ಇಲ್ಲ, ಮಾಡ್ತೀವಿ ನಾವು ಜಾತ್ರೆನ. ಆದರೆ ಹಳೆ ದುಡ್ಡು ಐತಲ್ಲ ಅದು ತಗೊಂಬರಲಿ, ಉಂಡಿ ಹೊಡೆಯೋಕ್ಕಂತೂ ಯಾವುದೇ ಕಾರಣದಿಂದಲೂ ಬಿಡಲ್ಲ. ಜಾತ್ರೆಗೆ ಆಗೋವಷ್ಟೇ ಇದೆ ದುಡ್ಡು. 15 ಲಕ್ಷ ಇದೆ ಅಂತೆಲ್ಲ ಹೋದ ವರ್ಷ ಆಗಿರೋ 10 ಲಕ್ಷ ದುಡ್ಡು ಖರ್ಚಾಗಿದೆ. ಈ ವರ್ಷ ಏನು ದುಡ್ಡು ತೆಗಿಯೋ ಅವಶ್ಯಕತೆನೇ ಇಲ್ಲ. ಈ ವರ್ಷ ಏನಿದೆ ಅದೇ ದುಡ್ಡು ತೆಗೆದು ಎಲ್ಲರೂ ಮಾಡೋಣ. ಏನು ಬೇಡ, ಯಾರು ಬೇಡ ಅಂತ ಹೇಳಿಲ್ಲ. ಒಬ್ಬರು ಯಾಕೆ ಮಾಡ್ತೀರಾ, ಎಲ್ಲರೂ ಒಟ್ಟಾಗಿ ಗ್ರಾಮಸ್ಥರೆಲ್ಲ ಮಾಡಿ, ಯಾರು ಬೇಡ ಅಂತ ಹೇಳಿಲ್ಲ. ಮಾತ್ರನೇ ಮಾಡ್ಬೇಕು ಅಂತ ಏನೋ ಕಾನೂನು ಇದೆಯಾ? ಕಾನೂನು ತಗೊಂಬನ್ನಿ, ಎಲ್ಲರೂ ಒಟ್ಟಾಗಿ ಜಾತ್ರೆ ಮಾಡ್ಬೇಕು ಅಷ್ಟೇ. ಅದಕ್ಕೆ ನಾಳೆ ದಿನ ಬೋರ್ಡಿಗೂ ಕೇಳ್ತೀವಿ ಏನೇನು ಡಾಕ್ಯುಮೆಂಟ್ಸ್ ಎಲ್ಲ ಕೊಡಬೇಕಾಗುತ್ತೆ. ಆ GST ಬಿಲ್ಲು ಅದು ಇದು ಎಲ್ಲನೂ ತಂದು ಕೊಡ್ರಿ. ಎದುರೇನು ಊರೇನು ಬಿಟ್ಟಿಲ್ಲ, ನಾವು ಇದ್ದೀವಿ. ನೀವೇನೇನು ಇವತ್ತು ಇದು ಮಾಡಿರೋದು ಎಲ್ಲದಕ್ಕೂ ವಿತ್ ಡಾಕ್ಯುಮೆಂಟ್ಸ್ ನಾವು ಮಾತಾಡ್ತೀವಿ. ನಾವು ಕಾರಣಕ್ಕೂ ಎದುರು ಹೋಗೋ ಪ್ರಶ್ನೆನೇ ಇಲ್ಲ. ಆ ಥರ ರಕ್ತನ ನಮ್ದಲ್ಲ. ಆ ಥರ ರಕ್ತೂರಲ್ಲಿ ಇದುವರೆಗೂ ನೀವು ಉಂಡಿ ಹೊಡ್ಕೊಂಡು ಹೋಗೇ ಗಲಾಟೆಗಳಾಗಿರೋದು. ಯಾವುದೇ ದುಡ್ಡು ತಗೊಂಡು ಹೋಗೋಕ್ಕೋಸ್ಕರ ಇಲ್ಲಿ ಹೊಡೆದಾಡ್ಸೋದು ಇದೆಲ್ಲ ಬೇಡ ಸ್ವಾಮಿ. ಈಗ ಆಗೋಗ್ಬಿಟ್ಟಿದೆ. ನಾವೆಲ್ಲ ಬುದ್ಧಿ ಕಲ್ತಿದ್ದೀವಿ ನಿಮ್ಮಿಂದ. ನಮ್ಮ ಹತ್ಯೆನೇ ಆಗಲಿ ಯಾವುದೇ ಕಾರಣಕ್ಕೂ ದೇವ್ರ ದುಡ್ಡನ್ನ ಹೊರಗಡೆ ತಗೊಂಡು ಹೋಗಿ ಬಿಡಲ್ಲ. ಜಾತ್ರೆ ಎಲ್ಲರೂ ಒಟ್ಟಾಗಿ ಮಾಡೋಣ. ಜಾತ್ರೆ ಖರ್ಚಿಗಿಲ್ಲ ಅಂದ್ರೆ ನಾವೇ ಕೊಡ್ತೀವಿ. ನಾವೆಲ್ಲರೂ ಸೇರಿ ಎಷ್ಟೇ ಒತ್ತಡ ಬರಲಿ ನಮ್ಮನ್ನ ಅರೆಸ್ಟ್ ಮಾಡಿದ್ರೆ, ಈಗ ನಿಮ್ಮ ಮೇಲೂ FIR ಇದೆ, ನಮ್ಮ ಮೇಲೂ FIR ಇದೆ. ಎರಡು ಇದು ಮಾಡ್ಲಿ. ನಾವು ಯಾವುದೇ ಕಾರಣಕ್ಕೂ ಕಾನೂನನ್ನ ಕೈಗೆ ತಗೊಳ್ಳೋ ಅಂತ ಕೆಲಸನ ನಾವು ಮಾಡಲ್ಲ. ಕಾನೂನಿಗೆ ಗೌರವ ಕೊಡ್ತೀವಿ, ಪೊಲೀಸ್ ಇಲಾಖೆ ಗೌರವ ಕೊಡ್ತೀವಿ, ಜಿಲ್ಲಾಡಳಿತಕ್ಕೆ, ತಾಲೂಕಾಡಳಿತಕ್ಕೆ ಗೌರವ ಕೊಡ್ತೀವಿ. ಯಾವುದೇ ಕಾರಣಕ್ಕೂ ಎಂಥದೇ ಸಂದರ್ಭ ಬಂದ್ರು ನಾಳೆ ಉಂಡಿ ಹೊಡಿ ಬಿಡೋ ಪ್ರಶ್ನೆನೇ ಇಲ್ಲ. ಕಾನೂನು ಕೈ ತಳಲ್ಲ ಅಷ್ಟೇ.